I do, I'm just being genuine. Yeah, I'm sick of being screwed, feel my own adrenaline. Yeah, I do just what I do, and I hope you let me in, yeah. ವ್ಲಾಗ್ ಇವತ್ತು ಹೊಸ ದಿನ. ಇವತ್ತು ಜಿಮ್ ಮಾಡಿದೆ, ತುಂಬ ಖುಷಿ ಆಯಿತು. ಅದು ಪಂಪ್ ಎಲ್ಲ ಒಳ್ಳೆ ಬಂದಿತ್ತು. ಜಿಮ್ ಮಾಡೋರ್ಗೆ ಅರ್ಥ ಆಗುತ್ತೆ ಏನು ಅಂತ ಅಂದರೆ, ನೀವು ಮುಂಚೆ ಎಲ್ಲ ಜಾಸ್ತಿ ವೆಯ್ಟ್ ಎತ್ತಿದ್ದಾಗ ಅದು ಪ್ರೋಗ್ರೆಸ್ ಆಗ್ತಾ ಇರಬೇಕಾದ್ರೆ ಬ್ರೇಕ್ ಸಿಕ್ಕಿದಾದ್ಮೇಲೆ ಮತ್ತೆ ವಾಪಸ್ ನೀವು ಜಿಮ್ಮಿಗೆ ಹೋದಾಗ ಆ ಜಿಮ್ಮಲ್ಲಿ ಅಂದರೆ ಆ ವೆಯ್ಟ್ ನಿಮಗೆ ಎತ್ತಕ್ಕಾಗಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿ. ಸೊ ನನ್ನದು ಪರಿಸ್ಥಿತಿ ಹಾಗೆ ಉಂಟು ಈಗ. ಸೊ ನಾ ಮುಂಚೆ ಅಂದರೆ ತುಂಬ ವೆಯ್ಟ್ ಎತ್ತುತ್ತಾ ಇದೆ. ಈಗ ಅಂದರೆ ಅಷ್ಟು ನಾ ಏನು ಸೆಟ್ ಮಾಡಿದ್ನೋ ಅಂದರೆ ಪಾಸ್ಟ್ ಮಂತ್ಸಲ್ಲಿ ನಾ ಎಷ್ಟು ಅಂದರೆ ಸ್ಟಾರ್ಟಿಂಗಿಂದ ಎಷ್ಟು ವೆಯ್ಟ್ ಅಪ್ ಮಾಡಿ ಈಗ ಸಡನ್ನಾಗಿ ವಾಪಸ್ ಅದೇ ಸ್ಟೇಜಿಗೆ ಬಂದು ನಿಂತಿದ್ದೀನಿ. ಸೊ ನನಗೇನು ಬೇಜಾರಿಲ್ಲ, ಆದರೆ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಇದನ್ನು ನಾನು ಚಾಲೆಂಜಾಗಿ ತೊಗೊಂಡು ಇನ್ನು ನೆಕ್ಸ್ಟ್ 3 months ಒಳಗಡೆ ನಾ ಅದೇ ರೀತಿ ವೆಯ್ಟ್ ಎತ್ತೋ ಥರ ಮಾಡ್ತೀನಿ ಅಂತ ನಂಗೆ ನಂಬಿಕೆ ಇದೆ. ಸೊ ಅಲ್ಲಿವರೆಗೂ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಹೇಳ್ಕೊಂಡು ಮೆಲ್ಲ ಹೋಗೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್, ನ್ಯೂ ಡೇ. See you in the vlog. ಈಗ ಟೈಮ್ 12:19. ನಾಳೆ ಪೋಸ್ಟ್ ಮಾಡೋ ವಿಡಿಯೋ ಎಡಿಟಿಂಗ್ ಎಲ್ಲ ಆಗಿದೆ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಮಾತ್ರ ಬಾಕಿ ಇದೆ, ಅದು ನಾಳೆ ಬೆಳಿಗ್ಗೆ ಮಾಡ್ತೀನಿ. ಸೊ ಗುಡ್ ನೈಟ್. ಜಿಮ್ ಅವರಿಗೆ ಗೊತ್ತು ಸ್ಲೀಪ್ ಎಷ್ಟು ಇಂಪಾರ್ಟೆಂಟ್ ನಿಮ್ಮ ಮಸಲ್ ರಿಕವರಿಗೆ ಅಂತ ಹೇಳಿ. ಸೊ ಸ್ಲೀಪ್ ವೆಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಜಿಮ್ ಮಾಡ್ತಿದ್ದಾರೆ, ಯಾರ್ಯಾರು ಮಸಲ್ ಬಿಲ್ಡಿಂಗ್ ಮಾಡ್ತಿದ್ದಾರೆ, ಅವರಿಗೆ ಯು ಹ್ಯಾವ್ ಟು ಗೆಟ್ 8 hours ಆಫ್ ಸ್ಲೀಪ್ ಆರ್ ಮಿನಿಮಮ್ 6 hours ಆಫ್ ಸ್ಲೀಪ್. ನಿಮಗೆ ಬಾಡಿ ರಿಕವರ್ ಆಗೋಕ್ಕೆ ಅಷ್ಟು ಗಂಟೆ ನಿದ್ರೆ ಬೇಕೇ ಬೇಕು. ಸೊ ರೆಸ್ಟ್ ವೆಲ್. ಅದು ರೆಸ್ಟ್ ಮಾಡಿದ್ರೆ ಮಾತ್ರ ನಿಮಗೆ ಮಸಲ್ ಗ್ರೋತ್ ಆಗುತ್ತೆ. ಸೊ ಸಿಗುವ ನಾಳೆ ಬೆಳಿಗ್ಗೆ. ಅಲ್ಲಿವರೆಗೂ ಗುಡ್ ನೈಟ್, ಶುಭರಾತ್ರಿ. ನಾಳೆ ಮಾರ್ನಿಂಗ್ ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಎಲ್ಲ ಮಾಡಿ, ಬಿಸಿಲಿದೆ, ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಎಲ್ಲ ಮಾಡಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಈಗ ಕಾಲೇಜ್ ಕಡೆ ಹೊರಡ್ತಾ ಇದ್ದೀನಿ. ಕಾಲೇಜಲ್ಲಿ ವೀಡಿಯೋ ಎಲ್ಲ ಮಾಡಲಿಕ್ಕಿಲ್ಲ. ಸೊ ಕಾಲೇಜಿಗೆ ಹೋಗೋದು ಮಾತ್ರ ಆಗುತ್ತೆ. ಅದಕ್ಕೆ ಈಗ ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಏನಂದರೆ ಯೂಟ್ಯೂಬ್ ವೀಡಿಯೋ ಎಡಿಟ್ ಮಾಡಿದ್ದೆ ನೆನ್ನೆ. ಎಡಿಟ್ ಮಾಡಿ ಇವಾಗ ಯೂಟ್ಯೂಬ್ ವೀಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನಿ. ಪೋಸ್ಟ್ ಮಾಡೋಕ್ಕೆ ಇಂಟರ್ನೆಟ್ ಕರೆಕ್ಟಾಗಿ ಬರ್ತಿಲ್ಲ. ಸೊ ಕಾಮೆಂಟ್ ಸೆಕ್ಷನಲ್ಲಿ ಯಾವ ಸಿಮ್ ಒಳ್ಳೆಯದಿದೆ ಅಂತ ಕಾಮೆಂಟ್ ಮಾಡಿ ನಂಗೆ ತಿಳಿಸಿ. ಉಡುಪಿಯಲ್ಲಿ ವರ್ಕ್ ಆಗೋದು, ಆ ಸಿಮ್ ತೊಗೊಂಡು ನೋಡೋಣ, ಟ್ರೈ ಮಾಡೋಣ ಅಂತಿದ್ದೀನಿ. ಸೊ ಅಲ್ಲಿವರೆಗೂ ಕಾಲೇಜಿಗೆ ಹೋಗಿ ನೀಟಾಗಿ ಬರ್ತೆ. ರೂಮಿಂದ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ಸನ್ನು ಇಟ್ಕೊಂಡು ನಾವು ಹೊರಟೆ ಕಾಲೇಜಿಗೆ. ಕಾಲೇಜಲ್ಲಿ ನನ್ನ ಸ್ಟಾಪ್ ಹತ್ರ ಇಳಿದು ಮತ್ತೆ ಅಲ್ಲಿ ನಡ್ಕೊಂಡು ಹೋದೆ. ತುಂಬ ಬಿಸಿಲಿತ್ತು. ಅಲ್ಲಿ ಕಟ್ಪಾಡಿಯಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ ಆಯಿತಾ, ಅದಕ್ಕೋಸ್ಕರ ಸುತ್ತಾಕಿ ಹೋಗ್ಬೇಕು ಕಾಲೇಜಿಗೆ ಹೋಗ್ಬೇಕಂದ್ರೆ. ಅರ್ಧ ಜೀವನೇ ಹೋಗ್ತದೆ ಕಾಲೇಜ್ ರೀಚ್ ಆಗಬೇಕಾದ್ರೆ. ಮನಸ್ಸೇ ಬರೋದಿಲ್ಲ ಕಾಲೇಜಿಗೆ ಹೋಗ್ಬೇಕಂತ ಹೇಳಿ ಬೆಳಿಗ್ಗೆ ಅದು ಈ ಬಿಸಿಲಲ್ಲಿ. ಅಯ್ಯೋ ದೇವ್ರೆ. ಮತ್ತೆ ಕಾಲೇಜಿಗೆ ನಡ್ಕೊಂಡು ಹೋಗಿ
ನನ್ನ ಫ್ರೆಂಡ್ಸ್ ಒಟ್ಟಿಗೆ ಒಂದು ಜ್ಯೂಸ್ ಕುಡಿದು ಕೆಫೆಯಲ್ಲಿ ಮತ್ತು ಬೀದಿ ನಾಟಕ ಪ್ರಾಕ್ಟೀಸನ್ನು ನೋಡಿ ಮತ್ತೆ ವಾಪಸ್ ಕಾಲೇಜೆಲ್ಲ ಮುಗಿಸಿ ವಾಪಸ್ ರೂಮ ಕಡೆಗೆ ಹೊರಟೆ. ಮತ್ತೆ ಬಸ್ ಹತ್ತಿ ವಾಪಸ್ ರೂಮಿಗೆ ಬಂದೆ. ಮತ್ತೆ ಸಾಯಂಕಾಲ ನಾನು ರಜತ್ ನಿತೀಶ್ ಸೇರಿ ನಿತೀಶನಿಗೆ ಚಪ್ಪಲಿ ಹುಡ್ಕೋಕ್ಕೆ ಹೊರಟಿ. ಮತ್ತು ಚಪ್ಪಲಿ ಅಂಗಡಿಯಲ್ಲಿ ಚಪ್ಪಲಿಯನ್ನು ನೋಡಿ ಅವನಿಗೆ ಕಾಲು ಸೈಜಿಗೆ ಆಗುತ್ತಾ ಇಲ್ಲ ಅಂತ ಎಲ್ಲ ನೋಡಿ ಮತ್ತು ಚಪ್ಪಲಿಯನ್ನು ತೊಗೊಳೋ ಪ್ಲ್ಯಾನ್ ಮಾಡಿದ್ದು. ಸೇಮ್ ನಿಮ್ದು ಕಾಲಿಗೆ ಸೆಟ್ ಆಯ್ಕದು. ಅದು ಬೆಲ್ಟ್ ಇರೋದಾ? ಬೆಲ್ಟ್ಗೆ ರಜತಿ ಚಪ್ಪಲಿ ಅಂಗಡಿ ನನ್ನ ಮೇಲೆ ಹಣೆ ಇಟ್ಟು ಥ್ಯಾಂಕ್ ಯು. ಆಯಿತಾ? 550 ರೂಪಾಯಿ ಇದ್ದಿದ್ದು 400 ಎಷ್ಟು? 480. ಯಾರು ಹೇಳ್ತೀರಾ? ಈಚಿಂದಪ್ಪ, ಈಚಿಂದ ಹಿಂಗೆ ಯಾರು ಹೇಳಿದ್ದು ಬಾಯ್ಸಿಗೆ ಚೌಕಸಿ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ? ಕಂಗ್ರ್ಯಾಚುಲೇಷನ್ ಬ್ರದರ್. ಎಲ್ಲ ತೊಗೊಂಡಾದ್ಮೇಲೆ ಬಾಯ್ಸ್ ನಾನು ಇವಾಗ ವಾಪಸ್ ಜಿಮ್ ಕಡೆಗೆ ಹೊರಟಿದ್ದೇನೆ. ಸೊ ಜಿಮ್ಮಲ್ಲಿ ಸಿಗುವ. ಅಲ್ಲಿ ಮೇಲ್ಗಡೆ ಇದೆಲ್ಲ ಅಲ್ಲೇ ನನ್ನ ಜಿಮ್. ಎಲ್ಲೋ ಈಗ ಜಿಮ್ಮಿಗೆ ಹೋಗ್ತಾ ಇದ್ದೇನೆ. ಸೊ ಐ ಹೋಪ್ ಯು ಗೈಸ್ ಆರ್ ಕರೆಕ್ಟ್ಲಿ ಫಿಟ್. ಮತ್ತು ನೀವು ಬಿದ್ದೋಗೋದು ಬೇಡಲ್ಲ. ಈಗ ಹತ್ಕೊಂಡು ಹೋಗ್ತಾ ಇದ್ದೇನೆ. ಲಿಫ್ಟು ಇದೆ, ದಟ್ಸ್ ದ ಪ್ಲಸ್ ಪಾಯಿಂಟ್. ನಾನು ಹಳೆ ಜಿಮ್ಮಲ್ಲಿ ಲಿಫ್ಟ್ ಇದ್ದಿಲ್ಲ. ಲೆಗ್ ಡೇ ಮಾಡಿ ಆಚೆ ಬರಬೇಕಾದ್ರೆ ಡೈರೆಕ್ಟ್ ಯಮಲೋಕಕ್ಕೆ ಹೋಗ್ತಿದ್ದೆ ಅಂತ ಅನಿಸ್ತಿತ್ತು. ಓನ್ಲಿ ಜಿಮ್ ರ್ಯಾಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ಆ ಪೈನ್ ಹೇಗಿರುತ್ತೆ ಅಂತ. ವರ್ಕ್ಲೌಡ್ ಹಂಗೆ ಮಾಡ್ತಿದ್ವಿ. ಸೊ ವಿ ಹ್ಯಾವ್ ಅರೈವ್ಡ್ ಟು ಜಿಮ್. We have a changing room in this gym. It is very very important. ನಮಗೆ ಲಾಸ್ಟಿಗೆ ಇಲ್ಲಿ ಮಿರರ್ ಇದೆಯಲ್ಲ, ಈ ಮಿರರಲ್ಲಿ ಲಾಸ್ಟಿಗೆ ನಮ್ಮ ಪಂಪ್ ಎಲ್ಲ ಚೆಕ್ ಮಾಡಲಿಕ್ಕೆ ಒಳ್ಳೆ ಆಗ್ತದೆ. ನಮ್ಮ ಜಿಮ್ಮಿಂದ ಉಡುಪಿಯ ಸರ್ವಿಸ್ ಸ್ಟ್ಯಾಂಡ್ ವ್ಯೂ ನೋಡಿಕೊಂಡು ಸೈಕ್ಲಿಂಗ್ ಮಾಡಿ ಕಾರ್ಡಿಯೋ ಮಾಡಿಕೊಂಡು ಸ್ವಲ್ಪ ವ್ಯೂನ ಎಂಜಾಯ್ ಮಾಡಿಕೊಂಡು ಮತ್ತೆ ವಾರ್ಮಪ್ ಮಾಡಿ, ವಾರ್ಮಪ್ಪಿಗೆ ಪುಷಪ್ಸ್ ಇದು 3 ಸೆಟ್ ಮಾಡಿ, ಮತ್ತು ಇವತ್ತಿದ್ದು ಚೆಸ್ಟ್ ವರ್ಕೌಟು, ಅಪ್ಪರ್ ಚೆಸ್ಟ್ ಆ್ಯಂಡ್ ಬೈಸೆಪ್. ಅಪ್ಪರ್ ಚೆಸ್ಟ್ಗೆ ಫಸ್ಟ್ ವರ್ಕೌಟ್ ಇನ್ಕ್ಲೈನ್ ಬಾರ್ಬಲ್ ಪ್ರೆಸ್ 3 ಸೆಟ್. ಸೆಕೆಂಡ್ ಎಕ್ಸಸೈಸ್ ನಮ್ಮದು ಡಂಬಲ್ ಪ್ರೆಸ್ 3 ಸೆಟ್. ಮೂರನೇ ಎಕ್ಸಸೈಸ್ ನಾವು ಮಾಡಿದ್ದು
ಇದು ವೆರಿ ಇಂಪಾರ್ಟೆಂಟ್ ಚೆಸ್ಟ್ಗೆ. ಫ್ಲ್ಯಾಟ್ ಬೆಂಚ್ ಪ್ರೆಸ್ ಇದನ್ನು 3 ಸೆಟ್ ಮಾಡಿದೆ. ನೆಕ್ಸ್ಟ್ ಎಕ್ಸಸೈಸ್ ಕ್ಲೋಸ್ ಡಂಬಲ್ ಚೆಸ್ಟ್ ಪ್ರೆಸ್ ಇದನ್ನು 3 ಸೆಟ್ ಮಾಡಿದೆ. ಮತ್ತು ನಾನು ಮಾಡಿದ್ದು ಮಿಷಿನ್ ಫ್ಲೈ. ಇದು ಚೆಸ್ಟಿಗೆ ಒಳ್ಳೆ ಎಕ್ಸಸೈಸು, ಸ್ಲೋ ಆ್ಯಂಡ್ ಸ್ಟಡಿ. ಅದು ಸ್ಲೋ ಆಗಿ ಮಾಡಿದಾಗ ಫೀಲ್ ಆಗುತ್ತೆ ಚೆಸ್ಟು. ಅದು ಫೀಲ್ ಆದಾಗ ಅದು ಆ ಪಾರ್ಟಿಗೆ ಹೋಗ್ತಾ ಇದೆ ಅಂತ ಅನಿಸುತ್ತೆ. ಇದನ್ನು 3 ಸೆಟ್ ಮಾಡಿ ಕೇಬಲ್ ಫ್ಲೈಸ್ ಇದು ಚೆಸ್ಟಿಗೆ ಒಳ್ಳೆಯದು ಎಕ್ಸಸೈಸು. ಇದನ್ನು 3 ಸೆಟ್ ಮಾಡಿದೆ. ಚೆಸ್ಟ್ ಇದು ಲಾಸ್ಟ್ ಎಕ್ಸಸೈಸ್. ಇದನ್ನು 3 ಸೆಟ್ ಮಾಡಿದೆ. ನೆಕ್ಸ್ಟ್ ನಾನು ಬೈಸೆಪ್ ಟ್ರೈನ್ ಮಾಡಿದೆ. ಫಸ್ಟ್ ಎಕ್ಸಸೈಸ್ ಕ್ಲೋಸ್ ಗ್ರಿಪ್ ಬಾರ್ಬಲ್ ಕರ್ ಇದನ್ನು 3 ಸೆಟ್ ಮಾಡಿದೆ. ಇವತ್ತು ಪಂಪ್ ಒಳ್ಳೆ ಬರ್ತಿತ್ತು. ತುಂಬ ದಿನ ಆದಮೇಲೆ ಆ ಪಂಪ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಅದಕ್ಕೆ ಚೂರು ಫ್ಲೆಕ್ಸ್ ಮಾಡಿದೆ ಮಿರರಲ್ಲಿ, ಮತ್ತು ಖುಷಿಗೆ ಡ್ಯಾನ್ಸು ಮಾಡಿದೆ. ಮತ್ತು ಆಲ್ಟರ್ನೇಟ್ ಆಗಿ ನಾನು ಬೈಸೆಪ್ ಡಂಬರ್ ಕರ್ಲ್ ಮಾಡಿದೆ. ಇದನ್ನು 3 ಸೆಟ್ಸ್. ನೆಕ್ಸ್ಟ್ ನಾನು ಓಪನ್ ಬೈಸೆಪ್ ಕರ್ಲ್ ಮಾಡಿದೆ. ಅದನ್ನು 3 ಸೆಟ್ಸ್. ಅದಕ್ಕೆ ಆಲ್ಟರ್ನೇಟ್ ಆಗಿ ಹ್ಯಾಮರ್ ಕರ್ಲ್ ಮಾಡಿದೆ. ಅದನ್ನು 3 ಸೆಟ್ಸ್. ಮತ್ತು ಲಾಸ್ಟಿಗೆ ಬೈಸೆಪ್ ಮಿಷಿನ್ ಕರ್ಲ್ ಮಾಡಿ ಅದು 3 ಸೆಟ್ಸ್ ಮಾಡಿ ನನ್ನ ಬೈಸೆಪ್ ವರ್ಕೌಟನ್ನು ಮುಗಿಸಿದೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಫೋರ್ ಆರ್ಮ್ ಮಾಡಿ ನನ್ನ ವರ್ಕೌಟ್ ಸೆಷನನ್ನು ಇವತ್ತಿದು ಎಂಡ್ ಮಾಡಿದೆ. ಇವತ್ತಿದು ಜಿಮ್ ಟ್ರೈನಿಂಗ್ ಎಲ್ಲ ಮುಗಿಸಿ ನಾನು ವಾಪಸ್ ರೂಮ್ ಕಡೆ ಹೊರಟೆ. ಪ್ರೋಟೀನ್ ಎಲ್ಲ ಕುಡಿದು ಊಟ ಎಲ್ಲ ಮಾಡಿದಾದಮೇಲೆ ಈಗ ನಾನು ವಿಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೆ. ಇವತ್ತಿನ ವ್ಲಾಗ್ ಇದು ಬೇಸಿಕ್ಲಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಮುಂದೆ ಇನ್ನಷ್ಟು ಒಳ್ಳೆ ಕಾಂಟೆಂಟ್ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಗುಡ್ ನೈಟ್, ಶುಭರಾತ್ರಿ. ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಅ ಲಾಫ್ಟರ್ ಈಸ್ ಅ ಡೇ ವೇಸ್ಟೆಡ್. ಸೊ ಯಾವತ್ತೂ ಬೇಜಾರು ಮಾಡ್ಕೊಬೇಡಿ, ಬಿ ಪಾಸಿಟಿವ್. ಇಡೀ ಜಗತ್ತಲ್ಲಿ ಯಾರು ನಿಮ್ಮನ್ನು ನಂಬಿಲ್ಲ ಅಂದರೆ ನಾನು ನಿಮ್ಮನ್ನು ನಂಬ್ತೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸಿಗ್ತೇನೆ ಮತ್ತೊಂದು ಹೊಸ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಸಿ ಯು ಆನ್ ದ ನೆಕ್ಸ್ಟ್ ವ್ಲಾಗ್.